ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ರೈಸ್ ಬಾಲ್ ಅಥವಾ ಅದನ್ನು ಕಡುಬು ಅಂತ ಹೇಳ್ತಾರೆ. ಇದು ಮಲೆನಾಡು ಭಾಗಗಳಲ್ಲಿ ಜಾಸ್ತಿ ಮಾಡ್ತಾರೆ. ಇದನ್ನು ನಾನ್ ವೆಜ್ ಜೊತೆಗೆ ಅಥವಾ ಈಗ ಮೀನು ಸಾರು ಜೊತೆಗೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇದನ್ನು ಹೇಗೆ ಈಸಿಯಾಗಿ ಮಾಡೋದು ಅಂತ ನೋಡೋಣ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರೋದ್ರಿಂದ ಇದರಲ್ಲಿ ನಾವು ಏನು ಆಯಿಲ್ ಏನೂ ಬಳಸೋಲ್ಲ. ಹಾಗಾಗಿ ಇದನ್ನು ಮಲೆನಾಡು ಭಾಗಗಳಲ್ಲಿ ಡೈಲಿ ಇದನ್ನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂತ ಜಾಸ್ತಿ ಮಾಡ್ತಾರೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು 2.5 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ. ಒಂದು ದಪ್ಪ ತಳ ಇರುವಂತಹ ಪಾತ್ರೆ ತೊಗೋಬೇಕು. ಅದಕ್ಕೆ ನೀವು ಸ್ವಲ್ಪ ರುಚಿಗಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಇದಕ್ಕೆ ಫಸ್ಟು ನಾವು ಇದನ್ನು ರವೆ ಮಾಡ್ಕೋಬೇಕು. ಇದನ್ನು ರೈಸಿಂದ ಮಾಡೋದು, ಅಕ್ಕಿ ಇದು ರವೆ ಮಾಡ್ಕೋಬೇಕು. ನಾವು ಮಿಕ್ಸಿ ಜಾರ್ಗೆ ಹಾಕಿ ಇದನ್ನು ತುಂಬ ನುಣ್ಣಗೆ ಪುಡಿ ಮಾಡ್ಕೋಬಾರ್ದು. ಸ್ವಲ್ಪ ರವೆ ಥರ ಇರುವ ಹಾಗೆ ಪುಡಿ ಮಾಡ್ಕೋಬೇಕು. ನೋಡಿ, ಈ ಥರ ಇದ್ದರೆ ಸಾಕು. ಇದನ್ನು ನಾನು ಒಂದು ಚೂರ ನೀರಿಗೆ ಸೇರಿಸಿ ನೀರನ್ನು ಕುದಿಲಿಕ್ಕೆ ಇಡ್ತಾ ಇದ್ದೀನಿ. ಈ ಥರ ಈ ಪುಡಿ ಹಾಕೋದ್ರಿಂದ ನೀವು ಹಾಕಿದಾಗ ಅದು ಅಕ್ಕಿ ರವೆ ಗಂಟಾಗಲ್ಲ. ಸೊ ಹಾಗಾಗಿ ಇದನ್ನು ಹಾಕೊಳ್ಳೋದು. ಇದನ್ನು ಈಗ ಚೆನ್ನಾಗಿ ಬಾಯ್ಲ್ ಆಗೋಕ್ಕೆ ಬಿಟ್ಟಿದ್ದೀನಿ. ಬಾಯ್ಲ್ ಆದಮೇಲೆ ನಾವು ರವೆ ಮಾಡ್ಕೊಂಡಿರುವಂತಹ ಅಕ್ಕಿ ಹಿಟ್ಟನ್ನು ಇದಕ್ಕೆ ಹಾಕೋತಾ ಇದ್ದೀನಿ. ಇದನ್ನು ಹಾಕಿ ನೀವು ಈ ಥರ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನಾನು 2 ಕಪ್ಪಷ್ಟು ಅಕ್ಕಿ ರವೆನ ತೊಗೊಂಡಿದ್ದೀನಿ. ನಾನು 2.5 ಲೋಟದಷ್ಟು ನೀರು ತೊಗೊಂಡಿದ್ದೆ. 2.5 2.25 ಅಥವಾ 3 ಲೋಟ ತನಕ ನೀರು ತೊಗೋಬೋದು. ಬಟ್ 2 ಲೋಟ ಅಕ್ಕಿಗೆ ಇದು ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿದೆ. ಇದಕ್ಕೆ ನಾನು ಎಷ್ಟು ನೀರು ಕನ್ಸಿಸ್ಟೆನ್ಸಿ ಹೇಳಿದ್ದೀನೋ ಅಷ್ಟನ್ನೇ ಯೂಸ್ ಮಾಡಬೇಕು. ಇದಕ್ಕೆ ತುಂಬ ಜಾಸ್ತಿ ನೀರಿಟ್ಟರೂ ಕೂಡ ಮಧ್ಯದಲ್ಲಿ ಗಂಟುಗಳಾಗತ್ತೆ. ಹಾಗಾಗಿ ಇದು ಕರೆಕ್ಟ್ ಆಗಿದ್ದ ಕನ್ಸಿಸ್ಟೆನ್ಸಿ ಆಗಿದೆ. ಇದನ್ನು ನೀವು ಒಂದು 1-2 ನಿಮಿಷಗಳ ಕಾಲ ಈ ಥರ ಸ್ಟವ್ ಮೇಲೆ ಇಟ್ಕೊಂಡು ಈ ಥರ ತಿರ್ಸ್ಕೊಳ್ಳಿ ಚೆನ್ನಾಗಿ. ನೋಡಿ, ಈಗ ತಿರ್ಸಿದ್ದೀನಿ ನೋಡಿ. ಈ ಥರ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ. ಸ್ವಲ್ಪ ಅಕ್ಕಿ ಹಿಟ್ಟು ಮತ್ತು ನೀರು ಚೆನ್ನಾಗಿ ಹೊಂದ್ಕೊಂಡಿರಬೇಕು. ಇದನ್ನು ನಾವು ಈ ಥರ ಕಡುಬುಗಳನ್ನು ಮಾಡಿ ಇಡ್ಲಿ ಪಾತ್ರೆಗಳಲ್ಲಿ ಬೇಯಿಸ್ಬೋದು. ಇದನ್ನು ಕೂಡ ಈಗ ಇದನ್ನು ನಾವು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳುವಾಗ ಚೂರು ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋತಾ ಇರಬೇಕು. ಇಲ್ಲ ಅಂದರೆ ನಿಮಗೆ ಇದು ಕೈಗೆ ಮತ್ತು ಹಾಗೆ ಪ್ಲೇಟಿಗೂ ಕೂಡ ಕೆಳಗಡೆ ಅಂಟ್ಕೊಳ್ಳುತ್ತೆ. ನೀವು ಇದನ್ನು ಬಿಸಿ ಇದ್ದಾಗಲೂ ಬೇಕಾದರೂ ಈ ಥರ ಮಿಕ್ಸ್ ಮಾಡ್ಕೋಬೋದು. ಇಲ್ಲ ಈವನ್ ತಣ್ಣಗಾದ್ಮೇಲೂ ಕೂಡ ಮಾಡ್ಕೋಬೋದು. ಏನು ತೊಂದರೆ ಇಲ್ಲ ಇದಕ್ಕೆ. ಇದಕ್ಕೆ ನಾವು ಯಾವುದೇ ರೀತಿಯ ಆಯಿಲು ಏನು ಬಳಸೋದಲ್ಲ. ಹಾಗಾಗಿ ಇದು ಹೆಲ್ತಿಗೆ ತುಂಬಾ ಒಳ್ಳೆಯದು. ಆದ್ದರಿಂದ ಮಲೆನಾಡು ಭಾಗಗಳಲ್ಲಿ ಯಾವಾಗಲೂ ಬೆಳಿಗ್ಗೆ ಇದನ್ನು ನಾರ್ಮಲ್ ಆಗಿ ಎಲ್ಲರ ಮನೆಗಳಲ್ಲೂ ಬೆಳಗಿನ ಜಾವದಲ್ಲಿ ತಿಂಡಿಗಾಗಿ ಇದನ್ನು ಮಾಡ್ತಾರೆ. ಇದನ್ನು ನೀವು ಚೆನ್ನಾಗಿ ಒಂದು 2-3 ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನು ನಾದಬೇಕು. ಇದು ಈ ಥರ ನಾದೋದ್ರಿಂದ ಅಕ್ಕಿ ಹಿಟ್ಟು ಸ್ವಲ್ಪ ಅಂಟಿನ ಅಂಶ ಜಾಸ್ತಿ ಬರುತ್ತೆ. ಆ ಥರ ಬಂದ್ರೇ ಕೂಡ ಬಂದರೆ ಇದು ನಿಮಗೆ ರೈಸ್ ಬಾಲ್ ಅಥವಾ ಕಡುಬು ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಸ್ವಲ್ಪ ಹಿಟ್ಟನ್ನು ತೊಗೊಂಡು ನಿಮಗೆ ಯಾವ ಶೇಪ್ ಬೇಕು ಅಂದರೆ ನಾರ್ಮಲ್ ಆಗಿ ಈ ಥರ ಒಂದು ಸರ್ಕಲ್ ಶೇಪ್ ಉಂಡೆ ಥರ ಮಾಡಿ ಇಡ್ತೀವಿ. ನೋಡಿ, ಈ ಥರ ಶೇಪ್ ಮಾಡಿ ನೀವು ಇಟ್ಕೋಬೇಕು. ಇದು ನಾನ್ ವೆಜ್ ಕರಿಗೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಆಗಿದೆ ಈ ಥರ. ಇದನ್ನು ನೀವೀಗ ಸ್ಟೀಮರಲ್ಲಿ, ನಾವು ಅದನ್ನು ಆ್ಯಕ್ಚುಲಿ ಸ್ಟೀಮರಲ್ಲಿ ಬೇಯಿಸಿ ಇದನ್ನು ಬೇಯಿಸ್ತೀವಿ. ಈ ಥರ ಸ್ಟೀಮರ್ ಇಲ್ಲ ಅಂತಂದವರು ಇದಕ್ಕೆ ನೀವು ಇಡ್ಲಿ ಕುಕ್ಕರ್ನ ನೀವು ಬಳಸ್ಬೋದು. ಇಡ್ಲಿ ಕುಕ್ಕರ್ಲು ಕೂಡ ಈ ಥರ ಇಟ್ಬಿಟ್ಟು ಒಂದು 20-30 ನಿಮಿಷಗಳ ಕಾಲ ಇದನ್ನು ಬೇಯಿಸಲೇಬೇಕು. ಆವಾಗ ತುಂಬ ಚೆನ್ನಾಗಿ ಬೇಯುತ್ತೆ. 30 ನಿಮಿಷ ಮ್ಯಾಕ್ಸಿಮಮ್ ಸಾಕು. ಸ್ಟವ್ವನ್ನು ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡೇ ಬೇಯಿಸಬೇಕು. ನೋಡಿ, ಇದಾಗಿದೆ. ಈಗ ಇದನ್ನು ಬೆಂದಿದೆಯಾ ಅಂತ ನಾವು ಟೆಸ್ಟ್ ಮಾಡ್ತೀವಿ. ಇದಕ್ಕೆ ಸ್ವಲ್ಪ ಈ ಥರ ಹೊಡೆದ್ರೆ ಅದರ ಸೌಂಡ್ ಸ್ವಲ್ಪ ಡಬ್ ಅಂತ ಸೌಂಡ್ ಬರುತ್ತೆ. ಇಲ್ಲ ನೀವು 30 ಮಿನಿಟ್ಸ್ ಬೇಯಿಸಿದ್ರೂ ಸಾಕು, ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ನೋಡಿ, ಕಡುಬು ರೆಡಿಯಾಗಿದೆ. ಬಿಸಿ ಬಿಸಿಯಾದಂತಹ ಕಡುಬು ರೆಡಿ. ಇದನ್ನು ನಾನೀಗ ಇದನ್ನು ಫಿಶ್ ಕರಿ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ. ನೀವು ನಿಮ್ಮ ಮನೆಯಲ್ಲಿ ನಾನ್ ವೆಜ್ ಯಾವುದಾದ್ರೂ ಕರಿ ಇದ್ದರೆ ಚಿಕನ್ ಕರಿ, ಫಿಶ್ ಕರಿ ಯಾವುದಾದ್ರೂ ಕೂಡ ಆಗುತ್ತೆ. ಇಲ್ಲ ಅಂದರೆ ನಿಮಗೆ ಇದಕ್ಕೆ ಯಾವುದಾದ್ರೂ ವೆಜಿಟೇಬಲ್ ಕರಿ ಜೊತೆಗೂ ಕೂಡ
ವೆಜಿಟೇಬಲ್ ಸಾಂಬಾರ್ ಜೊತೆಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಮತ್ತು ತುಂಬಾ ಹೆಲ್ತಿ ಕೂಡ. ಇದನ್ನು ನೀವು ಮನೇಲಿ ಖಂಡಿತ ಟ್ರೈ ಮಾಡಿ ನೋಡಿ, ಖಂಡಿತವಾಗಿಯೂ ನಿಮ್ಗೆ ಇಷ್ಟ ಆಗುತ್ತೆ. ಬೇಕಂದವರು ಕೆಲವರು ಇದಕ್ಕೆ ಸ್ವೀಟಾಗೂ ಕೂಡ ಮಾಡ್ತಾರೆ. ಇದರೊಳಗೆ ಸ್ವಲ್ಪ ಕಾಯಿ ತುರಿ ಮತ್ತು ಸಕ್ಕರೆನೂ ಮಿಕ್ಸ್ ಮಾಡಿ ಇಟ್ಟು ಕೂಡ ಮಾಡ್ಕೋತಾರೆ, ಅದನ್ನು ಸಿಹಿ ಕಡುಬು ಥರ ಮಾಡ್ಕೋತಾರೆ. ಫ್ರೆಂಡ್ಸ್, ಈ ರೆಸಿಪಿನ ನೀವು ಮನೇಲಿ ಟ್ರೈ ಮಾಡಿ ನೋಡಿ, ಖಂಡಿತ ಈ ರೆಸಿಪಿ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ. ಹಾಗೆ ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನನ್ನ ಈ ರೆಸಿಪಿನ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಫ್ರೆಂಡ್ಸ್, ನಿಮ್ಮ ಒಂದು ಸಬ್ಸ್ಕ್ರೈಬ್ ಮತ್ತು ಒಂದು ಲೈಕ್ನಿಂದ ನನಗೆ ತುಂಬಾ ಸಪೋರ್ಟ್ ಸಿಕ್ಕಂಗಾಗುತ್ತೆ, ಹಾಗೂ ನನಗೆ ತುಂಬ ಮೋಟಿವೇಟ್ ಆಗುತ್ತೆ. ಇನ್ನು ಮುಂದೆ ಇಂತಹ ವೀಡಿಯೋಗಳನ್ನ ಹಾಕೋಕ್ಕೆ ನಮಗೆ ಮೋಟಿವೇಶನ್ ಸಿಕ್ಕಂಗಾಗುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.